1,80,000 ರೂಪಾಯಿ ಡೀಸೆಲ್ ಗಾಡಿ 2009 ಮಾಡಲು ಸೆಕೆಂಡ್ ಓನರ್ ಕೊಡ್ತೀನಂತ ಇಷ್ಟು ಕಮ್ಮಿ ಕೊಡೋದ? ಖಂಡಿತ ತಗೊಂಡೋಗ್ಲಿ ಸರ್. ನಮ್ಮ ವೀಕ್ಷಕರು ಚೆನ್ನಾಗಿರ್ಬೇಕು. ಅದರಲ್ಲಿ ಇಯರ್ ಎಂಡ್ ಆಫರ್ ಅಂತಾರೆ, ಶಿವರಾತ್ರಿ ಆಫರ್ ಅಂತಾರೆ, ಸಂಕ್ರಾಂತಿ ಆಫರ್ ಅಂತಾರೆ, ಎಲ್ಲ ಆಫರ್ ಎಲ್ಲ ಸೇರಿಸಿ ಎಲ್ಲ ಆಫರ್ ಕೊಟ್ಬಿಡೋಣ. 2,65,000 ನೆಗೋಷಿಯಬಲ್. ಸ್ವಿಫ್ಟ್ 2,65,000 ನೆಗೋಷಿಯಬಲ್. ಅದರಲ್ಲಿ ಟಾಪ್ ಅಂಡ್ ವೆಹಿಕಲ್ ಇನ್ನೂ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಬಂದು ನಿಮಗೆ 1,85,000 ರೂಪಾಯಿ 1,85,000 ನೆಗೋಷಿಯಬಲ್. ಇನ್ನೂ ಹೆಚ್ಚು ಕಡಿಮೆ ಮಾಡೋಣ. ಓಕೆ, 1,45,000 ನೆಗೋಷಿಯಬಲ್. 1,45,000 1,45,000 ಅದರಲ್ಲೂ ನೆಗೋಷಿಯಬಲ್ ಮಾಡೋಣ. ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡ್ತೀರಾ? ಮಾಡ್ಕೊಡೋಣ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. 2,15,000 ರೂಪಾಯಿ ಕೊಡೋಣ ಸರ್. 2,15,000 2,15,000 ರೂಪಾಯಿ ಕೊಡೋಣ. ಪೆಟ್ರೋಲ್ ಗಾಡಿ ಫ್ರೆಶ್ ಎಫ್ಸಿ ಆಗಿದೆ. 1,90,000 ನೆಗೋಷಿಯಬಲ್. 1,90,000 ಹೌದು, ಖಂಡಿತ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬನ್ನಿ. 2 ಲಕ್ಷ ಅದರಲ್ಲೂ ನೆಗೋಷಿಯಬಲ್. 2 ಲಕ್ಷ ಹೆಚ್ಚು ಕಡಿಮೆ ಮಾಡೋಣ. 3,40,000 ನೆಗೋಷಿಯಬಲ್. 3,40,000 ಹೆಚ್ಚು ಕಡಿಮೆ ನೆಗೋಷಿಯಬಲ್. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಇದು ಬಂದು 2,40,000 ಫೈನಲ್ ಆಗುತ್ತೆ. 2,40,000 ರೂಪಾಯಿ. 2,40,000 ರೂಪಾಯಿಗೆ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, 95,000 ನೆಗೋಷಿಯಬಲ್. ಬರೀ 95,000 ರೂಪಾಯಿ. 95,000 ಅದರಲ್ಲೂ ನೆಗೋಷಿಯಬಲ್. ಓಕೆ, 1,45,000. 1,45,000 1,45,000. ಓಕೆ, ಗಾಡಿ ನೋಡಿ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಯ್ತಾ? ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇರ್ತೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ. ನಾವಿವತ್ತು ಬೆಂಗಳೂರಿನ ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಯಾವುದೆಲ್ಲ ಒಳ್ಳೊಳ್ಳೆ ವೆಹಿಕಲ್ ನ್ಯೂ ಇಯರ್ಗೆ ತಂದಿದ್ದಾರೆ ಅಂತ. ಮೂರ್ತಿ ಅಣ್ಣ ಇದ್ದಾರೆ. ವೆಲ್ಕಮ್ ಮಾಡ್ಕೊಂಡು ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ನ ಯಾವ ಪ್ರೈಸಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡ್ಕೋಣ. ಮೂರ್ತಿ ಅಣ್ಣ, ಹೊಸ ವರ್ಷ ಶುಭಾಶಯಗಳು. ಸೇಮ್ ಟು ಯು ಸರ್. ಥ್ಯಾಂಕ್ ಯು. ಎಷ್ಟು ವೆಹಿಕಲ್ಸ್ ಇದೆ ಇವತ್ತು? ಸರ್, ಇವತ್ತು ಪ್ರೆಸೆಂಟ್ ಒಂದು 90 ವೆಹಿಕಲ್ಸ್ ಇದಾವೆ. 90 ವೆಹಿಕಲ್ಸು. ನ್ಯೂ ಇಯರ್ ಆಫರು ಮತ್ತು ಸಂಕ್ರಾಂತಿ ಆಫರು, ಶಿವರಾತ್ರಿ ಆಫರು, ಎಲ್ಲ ಥರದ ಆಫರು ಕೊಡೋಣ. ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಒಳ್ಳೊಳ್ಳೆ ಗಾಡಿಗಳಿದ್ದಾವೆ. ಲೋ ಬಜೆಟಿಂದ ಹಿಡಿದು ಹೈ ಬಜೆಟ್ವರೆಗೂ ಇದ್ದಾವೆ. ಲೋನ್ ಆಗೋಂಥ ವೆಹಿಕಲ್ಸು ಕೂಡ ಇದ್ದಾವೆ. ಬನ್ನಿ, ಪ್ರತಿಯೊಂದು ಗಾಡಿನೂ ನಾನೆಲ್ಲ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡುವಾಗಾದ್ರೆ ಬನ್ನಿ ಸರ್. ಮೊದಲನೇ ವೆಹಿಕಲ್ ಸ್ವಿಫ್ಟ್ ತೋರ್ಸೋಣ ಸರ್. 2011 ಮಾಡಲು ZXi ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್, ಇದು ಬಂದು 2,65,000 ನೆಗೋಷಿಯಬಲ್. ಸ್ವಿಫ್ಟ್ 2,65,000 ನೆಗೋಷಿಯಬಲ್. ಅದರಲ್ಲಿ ಟಾಪ್ ಅಂಡ್ ವೆಹಿಕಲ್. ಇನ್ನೂ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ನಿಶಾನ್ ಕೇಳೋರಿಗೆ ನಿಶಾನ್ ಟೆರಾನೋ ಸೋಲ್ಡ್ ಆಗಿದೆ. ಸೋಲ್ಡ್ ಆಗಿದೆಯಾ? ಒಂದು ಝೆನ್ ಎಸ್ಟಿಲ ಕೂಡ ನೋಡ್ತಾ ಇದ್ದೀವಿ. ಹೇಳಿ ಮೂರ್ತಿ ಅಣ್ಣ ಇದು. ಸರ್, ಇದು ಬಂದು 2011 ಮಾಡಲು ಥರ್ಡ್ ಓನರ್, LXi, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸರ್, ಇದು ಬಂದು ನಿಮಗೆ 1,85,000 ರೂಪಾಯಿ ಆಗುತ್ತೆ. 1,85,000 ನೆಗೋಷಿಯಬಲ್. ಇನ್ನೂ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಒಂದು ಸ್ಯಾಂಟ್ರಾ ಮೈಲೇಜ್ ವೆಹಿಕಲ್ ಬಂದು 2006 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಎಕ್ಸ್ಪೋ ಟಾಪ್ ಅಂಡ್ ವೇರಿಯಂಟ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. 1,45,000 ನೆಗೋಷಿಯಬಲ್. 1,45,000 1,45,000 ಅದರಲ್ಲೂ ನೆಗೋಷಿಯಬಲ್ ಮಾಡೋಣ. ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡ್ತೀರಾ? ಮಾಡ್ಕೊಡೋಣ. ಒಂದು ಸುಜುಕಿಲಿ ಸೆಲೆಯರ ಕೇಳೋರಿಗೆ ಸರ್, ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್. 2015 ಮಾಡಲು ಓನರ್ ಥರ್ಡ್ ಓನರ್ ಆಗಿದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಲೋನ್ ಕೂಡ ಸಿಗುತ್ತೆ. ಒಂದು 70% ತನಕ ಲೋನ್ ಕೂಡ ಸಿಗುತ್ತೆ. DXi ವೇರಿಯಂಟ್, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಸರ್, 3 ಲಕ್ಷ ನೆಗೋಷಿಯಬಲ್. 3 ಲಕ್ಷ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಹಾಗಾದ್ರೆ ಒಂದು ವ್ಯಾಗನರ್ ಬಂದು 2012 ಮಾಡಲು 4th ಓನರ್ ಆಗಿದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. 2,15,000 ರೂಪಾಯಿ ಕೊಡೋಣ ಸರ್. 2,15,000 ರೂಪಾಯಿ ಕೊಡೋಣ. ಓಕೆ, ಈ ಕಲರ್ ಬೇಡ ಅನ್ನೋರಿಗೆ ಮತ್ತೊಂದು ವ್ಯಾಗನರ್ ಇದೆ ನೆಕ್ಸ್ಟ್. ಓಕೆ, ಆಮೇಲೆ ವ್ಯಾಗನರ್ ಅಲ್ಲಿ ಸರ್ ಪ್ರೆಸೆಂಟ್ 8 ಗಾಡಿ ಇದಾವೆ ಸರ್. 8 ಗಾಡಿ ಇದಾವೆ. 11 ಮಾಡಲಿಂದ 22 ವರೆಗೂ ಇದಾವೆ. ವಿತ್ CNG ಕೂಡ ಸಿಗುತ್ತೆ. ಅದನ್ನು ಕೂಡ ಎಲ್ಲ ವೆಹಿಕಲ್ಸ್ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಬಂದು ಸೆಲೋರಿಯಾ 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ZXi ಟಾಪ್ ಅಂಡ್ ವೇರಿಯಂಟ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್, ಇದು ಬಂದು 4,35,000 ಕೋಟಿಂಗ್. ಬನ್ನಿ ಸರ್, 4 ಲಕ್ಷಕ್ಕೆ ಆಗುತ್ತೆ. 4 ಲಕ್ಷ ರೂಪಾಯಿಗೆ 4 ಲಕ್ಷ ರೂಪಾಯಿ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಮೂರ್ತಿ ಅಣ್ಣ, ಮತ್ತೊಂದು ಸ್ವಿಫ್ಟ್ ಇದೆ ಹೇಳಿ. ಸ್ವಿಫ್ಟ್ ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 83,000 ಓಡಿದೆ. ZXi ಟಾಪ್ ಅಂಡ್ ವೇರಿಯಂಟ್. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಒಂದೇ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. 5 ಲಕ್ಷ ನೆಗೋಷಿಯಬಲ್. 5 ಲಕ್ಷ ಹೆಚ್ಚು ಕಡಿಮೆ. 5 ಲಕ್ಷ ನೆಗೋಷಿಯಬಲ್ ಮಾಡೋಣ ಬನ್ನಿ. ಓಕೆ, ಮತ್ತೊಂದು ಸಿಲ್ವರ್ ಕಲರ್. ಸಿಲ್ವರ್ ಕಲರ್ ಬಂದು 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, LXi, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಓಕೆ, ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಬರೀ 2,45,000 ನೆಗೋಷಿಯಬಲ್. 2,45,000 ಹೆಚ್ಚು ಕಡಿಮೆ ನೆಗೋಷಿಯಬಲ್. ಓಕೆ, ಮತ್ತೊಂದು I20 ಮೂರ್ತಿ. I20 ಬಂದು 2020 ಮಾಡಲು ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, 54,000 ಓಡಿದೆ. ಪೆಟ್ರೋಲ್ ವೇರಿಯಂಟ್. ಸರ್, 6,10,000 ನೆಗೋಷಿಯಬಲ್. 6,10,000 ಅದರಲ್ಲೂ ನೆಗೋಷಿಯಬಲ್. ಇನ್ನೂ ಹೆಚ್ಚು ಕಡಿಮೆ ಮಾಡೋಣ. ಟಾಟಾದಲ್ಲಿ ಟಾಟಾ ಮಾನ್ಸಾ ಒಂದು 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. ಫ್ರೆಶ್ ಎಫ್ಸಿ ಆಗಿದೆ. 1,90,000 ನೆಗೋಷಿಯಬಲ್. 1,90,000
ಹೌದು ಖಂಡಿತ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬನ್ನಿ. ಎದುರುಗಡೆ ಬಂದ್ರೆ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಮೂರ್ತಿ ಅಣ್ಣ ಮತ್ತೊಂದು ಸುಜುಕಿಲಿ ನಮ್ಮ ವೀಕ್ಷಕರು ಚೆನ್ನಾಗಿರ್ಬೇಕು ಸರ್, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ನೋಡಿ ಸರ್, ನೆಕ್ಸ್ಟ್ ವೆಹಿಕಲ್ ಬಂದು SX4 ZXi ಟಾಪ್ ಅಂಡ್ ವೇರಿಯಂಟ್ 11 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ 2 ಲಕ್ಷ, ಅದರಲ್ಲೂ ನೆಗೋಷಿಯಬಲ್. 2 ಲಕ್ಷ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಸ್ವಿಫ್ಟ್ ವೈಟ್ ಕಲರ್ ಕೇಳೋರಿಗೆ ಒಂದು 2011 ಮಾಡಲು ZI ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಗಾಡಿ 3,40,000 ನೆಗೋಷಿಯಬಲ್. 3,40,000 ಹೆಚ್ಚು ಕಡಿಮೆ 40,000 ನೆಗೋಷಿಯಬಲ್. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಓಕೆ ಮೂರ್ತಿ ಅಣ್ಣ i20 ಕೇಳ್ತಾರೆ ತುಂಬಾ ಜನ. ಬಂದು 2014 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್, ಮ್ಯಾಗ್ವಿಲ್ ಸಮೇತ ಬರುತ್ತೆ, ಏರ್ ಬ್ಯಾಗ್ ಇದೆ, ಗಾಡಿನೂ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. ಸರ್ 2,80,000. 280ಕ್ಕೆ i20 ಕೊಡ್ತೀರಾ? 1,00,000 ರೂಪಾಯಿಗೆ i20 ಸ್ಪೋರ್ಟ್ಸ್ ವೇರಿಯಂಟ್ ಕೊಡೋಣ ಸರ್. ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ಓಕೆ ಒಂದು ಫೋರ್ಡ್ ಕಡಿಮೆ ವೇರಿಯಂಟ್ ಕೇಳೋರು. ಫೋರ್ಡ್ ಫೀಗ ಸರ್ 1,55,000 ನೆಗೋಷಿಯಬಲ್. 155ಕ್ಕೆ 12 ಮಾಡಲು ಸಿಂಗಲ್ ಓನರ್, ಅದು ಡೀಸೆಲ್ ಗಾಡಿ. ಡೀಸೆಲ್. ಹೌದು. ಓಕೆ ಮತ್ತೊಂದು ವೆಹಿಕಲ್ ಇದೆ ಸಿಲೆರಿಯೋ. ಸರ್ ಸೆಲಾರಿಯಾ ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ VXi ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಷನ್ ಫ್ರೀ ವೆಹಿಕಲ್. 3,10,000 ನೆಗೋಷಿಯಬಲ್. 3,10,000 ಹೆಚ್ಚು ಕಡಿಮೆ. ಓಕೆ ಒಂದು i10 ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 74,000 ಓಡಿದೆ, ಸ್ಪೋರ್ಟ್ಸ್ ವೇರಿಯಂಟ್. ಸರ್ 3 ಲಕ್ಷ ಹೆಚ್ಚು ಕಡಿಮೆ. 3 ಲಕ್ಷ ಹೆಚ್ಚು ಕಡಿಮೆ. ಇನ್ನೂ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ ಮತ್ತೊಂದು ವೆಹಿಕಲ್ ವ್ಯಾಗನರ್. ಎಷ್ಟೊಂದು ವ್ಯಾಗನರ್ ಪ್ರೆಸೆಂಟ್ 8-10 ಗಾಡಿ ಇದಾವೆ ಸರ್. 8-10 ಗಾಡಿ ಇದಾವೆ. ಲೋನ್ ಆಗಂತೂ ಇದಾವೆ, ಕ್ಯಾಶ್ ಅಲ್ಲೂ ಕೂಡ ಇದಾವೆ. ಇದು ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ LPG ಕೂಡ ಇದೆ, LPG ಆಂಪೋಫೋರ್ ಕೂಡ ಇದೆ. 2,65,000 ನೆಗೋಷಿಯಬಲ್. 265 ಹೆಚ್ಚು ಕಡಿಮೆ. ಓಕೆ ಸಿಯಾಸ್ ಒಂದು ನೋಡಿ ZXi ಪ್ಲಸ್ ಟಾಪ್ ಅಂಡ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್ ಇದು ಬಂದು 4,25,000 ನೆಗೋಷಿಯಬಲ್. 4,25 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಒಂದು ರಿಡ್ಸ್ ಕೇಳೋರ್ಗೆ ಸರ್ ರಿಡ್ಸ್ 2010-11 ಸಿಂಗಲ್ ಓನರ್ VXi ಪೆಟ್ರೋಲ್ ವೇರಿಯಂಟ್ 2,65,000 ನೆಗೋಷಿಯಬಲ್. 10-11 ಹೌದು. ಓಕೆ ಅದರಲ್ಲೂ ಪೆಟ್ರೋಲ್ ವೆಹಿಕಲ್. ಮತ್ತೊಂದು ವೆಹಿಕಲ್ ಮೂರ್ತಿ i20. ಸರ್ i20 ಬಂದು 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಮ್ಯಾಗ್ನ ವೇರಿಯಂಟ್, ಪೆಟ್ರೋಲ್ ಗಾಡಿ. 5,15,000 ನೆಗೋಷಿಯಬಲ್. 5,15,000ಕ್ಕೆ 15,000 ನೆಗೋಷಿಯಬಲ್ ಅದರಲ್ಲೂ. ಓಕೆ ಮತ್ತೊಂದು ವ್ಯಾಗನರ್ ಸರ್ 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಬರೀ 2,25,000 ನೆಗೋಷಿಯಬಲ್. 2,25. ಹೌದು. ವ್ಯಾಗನರ್ ಸುರಿಮಳೆನೆ ಅಂತ ಹೇಳ್ಬೋದು. ಖಂಡಿತ. ಮತ್ತೊಂದು i10 ಬಂದು 2012 ಮಾಡಲು ಥರ್ಡ್ ಓನರ್ ಆಗಿದೆ, ಮ್ಯಾಗ್ನ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 2,25,000 ನೆಗೋಷಿಯಬಲ್. 2,25ಕ್ಕೆ ನೆಗೋಷಿಯಬಲ್ ಅದರಲ್ಲೂ. ಮೂರ್ತಿ ಅಣ್ಣ ಸ್ವಿಫ್ಟ್. ಸರ್ ಶಿಫ್ಟ್ ಡಿಸೈರ್ 10 ಮಾಡಲು ಸಿಂಗಲ್ ಓನರು, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಇದು ಬಂದು 2,40,000 ಫೈನಲ್ ಆಗುತ್ತೆ. 2,40,000 ರೂಪಾಯಿಗೆ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಓಕೆ ಹಾಗೆ ಮತ್ತೊಂದು ಹಿಂದ್ಗಡೆ ಒಂದು ವೆಹಿಕಲ್ ಇದೆ ಗೋಲ್ಡ್ ಕಲರ್, ಫಿಯಟ್ ಲೀನಿಯಾ 1,80,000. 1,80,000 ರೂಪಾಯಿ ಡೀಸೆಲ್ ಗಾಡಿ. 2009 ಮಾಡಲು ಸೆಕೆಂಡ್ ಓನರ್. ಕೊಡ್ತೀನಂತ ಇಷ್ಟು ಕಮ್ಮಿ ಕೊಡೋದ? ಖಂಡಿತ ತಗೊಂಡೋಗ್ಲಿ ಸರ್. ನಮ್ಮ ವೀಕ್ಷಕರು ಚೆನ್ನಾಗಿರ್ಬೇಕು. ಅದರಲ್ಲಿ ಇಯರ್ ಎಂಡ್ ಆಫರ್ ಅಂತಾರೆ, ಶಿವರಾತ್ರಿ ಆಫರ್ ಅಂತಾರೆ, ಸಂಕ್ರಾಂತಿ ಆಫರ್ ಅಂತಾರೆ, ಎಲ್ಲ ಆಫರ್ ಎಲ್ಲ ಸೇರಿಸಿ ಎಲ್ಲ ಆಫರ್ ಕೊಟ್ಬಿಡೋಣ. ಓಕೆ ಏನು ಇಲ್ಲ ಸೋಲ್ಡ್. ಓಕೆ ಓಮ್ನಿ ಒಂದು ಸರ್ ಇದು ಸೋಲ್ಡ್ ಆಗಿದೆ. ಇದು ಸೋಲ್ಡ್ ಆಗಿದೆ. ಓಕೆ ಮತ್ತೊಂದು ಶಿಫ್ಟ್ ಬಂದು ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ VDI ಡೀಸೆಲ್ ಗಾಡಿ 3,50,000 ರೂಪಾಯಿಗೆ ಆಗುತ್ತೆ. 350ಕ್ಕೆ. ಮತ್ತೊಂದು ಇದು ರೆಡ್ ಕಲರ್ ಅಲ್ಲಿ ಇದು ಚವರ್ಲೆಟ್ ಸ್ಪಾರ್ಕ್ 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 69,000 ಓಡಿದೆ. 29 ವರೆಗೂ FC ಇದೆ. ಸರ್ 95,000 ನೆಗೋಷಿಯಬಲ್. ಬರೀ 95,000 ರೂಪಾಯಿ. 95,000 ಅದರಲ್ಲೂ ನೆಗೋಷಿಯಬಲ್. ಓಕೆ ಒಂದು ಆಲ್ಟೋ K10 ಬಂದು 11 ಮಾಡಲು, ಓನರ್ ಫಿಫ್ತ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1,45,000. 1,45,000. ಓಕೆ ಎಲೆಕ್ಟ್ರಿಕ್ ಗಾಡಿ ನೋಡೋದಾದ್ರೆ ನೋಡಿ ಸರ್ 3 ಗಾಡಿ ಇದಾವೆ. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಒಂದು ವೈಟ್ ಕಲರ್ ಬೇಕಾ, ರೆಡ್ ಕಲರ್ ಬೇಕಾ, ಗ್ರೀನ್ ಕಲರ್ ಬೇಕಾ, ಯಾವ್ದಾದ್ರು ಚಾಯ್ಸ್ ಮಾಡ್ಕೊಳ್ಳಿ. ಓಕೆ ಫಿಕ್ಸೆಡ್ ರೇಟು 90,000. ಯಾವ್ದು ತಗೊಂಡು 90,000 ತಗೊಂಡು 90,000. ಓಕೆ 3 ಕಲರ್ ಇದೆ ನಿಮ್ಗೆ, ಅಲ್ಲೊಂದು ಇದೆ, 2 ವೆಹಿಕಲ್ ಇಲ್ಲಿದೆ. ಕೇವಲ 90,000 ರೂಪಾಯಿಗೆ 3 ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾ ಇದ್ದಾರೆ. ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಬಂಪರ್ ಪ್ರೈಸ್. ಮುದ್ದಣ ಒಂದು ಬ್ಲಾಕ್ ಬ್ಯೂಟಿ. ಬ್ಲಾಕ್ ಅಲ್ಲ ಸರ್, ಪರ್ಪಲ್ ಕಲರ್. ಪರ್ಪಲ್. ಓಕೆ ಬ್ಲಾಕ್ ಅಂತ ಇತ್ತು, ಪರ್ಪಲ್. ಲಾಡ್ಜಿ 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. 7 ಸೀಟರ್, 110 PS, 20 ತನಕ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 4,60,000 ನೆಗೋಷಿಯಬಲ್. 4,60,000. ಒಂದು ಎರ್ಟಿಗಾ ಮೂರ್ತಿ ಅಣ್ಣ. ಸರ್ ಎರ್ಟಿಗಾ ಬಂದು 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್.
ಆಕ್ಷನ್ ಫ್ರೀ ವೆಹಿಕಲ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ 7 ಸೀಟರ್ ವೆಹಿಕಲ್, ಕಂಡೀಷನ್ ಆಗಿದೆ ಗಾಡಿ. ಇದು ಬಂದು 5,65,000 ನೆಗೋಷಿಯಬಲ್. 5,65,000. 5,65,000 ನೆಗೋಷಿಯಬಲ್. ಓಕೆ, ಒಂದು ನಿಂಬೆನ್ ಕಲರ್ ವ್ಯಾಗನರ್ ಕೂಡ ಇಟ್ಟಿದ್ದೀರಾ. ಇದು ಬಂದು 2,25,000. ಕೇವಲ 2,25,000 ಸೆಕೆಂಡ್ ಓನರ್ ವೆಹಿಕಲ್ ಬರೀ 69,000 ಓಡಿದೆ. 2,25,000. ಓಕೆ, 2,25,000 ರೂಪಾಯಿಗೆ ವ್ಯಾಗನರು. ಇದು ಮತ್ತೊಂದು ವೆಹಿಕಲ್ ಇದೆ i20. ಸರ್ i20 ಬಂದು 2011 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು, ಡೀಸೆಲ್ ಗಾಡಿ. ಓನರ್ ಮಾತ್ರ 5th ಓನರ್ ಆಗಿದೆ. 1,75,000 ನೆಗೋಷಿಯಬಲ್. 1,75,000. 1,75,000 ಅದರಲ್ಲೂ ನೆಗೋಷಿಯಬಲ್ ಕೊಡೋಣ ಬನ್ನಿ. ಮತ್ತೊಂದು ವೆಹಿಕಲ್ ಆಲ್ಟೋ. ಸರ್ ಆಲ್ಟೋ 800 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್. VXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋನು ಕೂಡ ಬರುತ್ತೆ. ಗಾಡಿ ಚೆನ್ನಾಗಿದೆ. ಇದು ಬಂದು 1,75,000 ನೆಗೋಷಿಯಬಲ್. 1,75,000 ಹೆಚ್ಚು ಕಡಿಮೆ. ಓಕೆ, ಒಂದು ಡೆಸ್ಟರ್ ಒಳ್ಳೆ ಪ್ರೈಸ್ ಅಲ್ಲಿ ಬೇಕೇ ಬೇಕು ಇವತ್ತು. ಸರ್ ಬರೀ 2,40,000. 2,40,000 ರೂಪಾಯಿ ಡೆಸ್ಟರ್ ಮಾಡಲು 3rd ಓನರ್ 110 PS, ಅದರಲ್ಲೂ ಡೀಸೆಲ್ ಗಾಡಿ. 2,40,000 ಫೈನಲ್ ರೇಟ್. i10 ಪ್ರೈಸ್ ಅಲ್ಲಿ ಡೆಸ್ಟರ್ ಕೊಡ್ತಾ ಇದ್ದೀರಾ? ಖಂಡಿತ ಕೊಡೋಣ ಸರ್. ಓಕೆ, ಮತ್ತೊಂದು ಎಲ್ಲೋ ವರ್ಡ್ ಕೂಡ ಇಟ್ಟಿದ್ದೀರಾ ಮೂರ್ತಿಯಣ್ಣ. ಸರ್ ಇದು ಕಂಟೈನರ್ ಗಾಡಿ. ಗೂಡ್ಸ್ ಹೊಡೆಯೋಕೆ, ಕ್ಯಾಟ್ರಿಂಗ್ ಮಾಡೋಕೆ, ಪ್ರತಿಯೊಂದಕ್ಕೂ ಯೂಸ್ ಆಗಂತ ವೆಹಿಕಲ್. 12 ಮಾಡಲು ಸಿಂಗಲ್ ಓನರು, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ವಿತ್ TO ಸೇರಿ 2,25,000. 2,25,000 ರೂಪಾಯಿಗೆ. 2,25,000 ರೂಪಾಯಿಗೆ ಎಲ್ಲ ಇನ್ಕ್ಲೂಡಿಂಗ್ ಮಾಡಿ ಗಾಡಿ ಕೊಡೋಣ ಸರ್. ಓಕೆ ಅಣ್ಣ, ಒಂದು ಇಂಡಿಗೋ. ಸರ್ ಇದು ಬಂದು 2012-13 ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. ECS, ABS ಕೂಡ ಬರುತ್ತೆ. ಮ್ಯಾಗ್ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು 1,90,000 ನೆಗೋಷಿಯಬಲ್. 1,90,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಒಂದು i10. ಸರ್ i10 ಇವಾಗ ಬರ್ತಾ ಇದೆ. ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಆಗಿದೆ. 2,10,000 ನೆಗೋಷಿಯಬಲ್. 2,10,000 ನೆಗೋಷಿಯಬಲ್. ಗಾಡಿ ನೋಡಿ ಸರ್ ಯಾವ ರೀತಿ ಇದೆ. ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ. 2,10,000 ವೇರಿಯಂಟ್. ಈ ವೆಹಿಕಲ್ ಕೂಡ ಸಿಗ್ತದೆ. ಜಸ್ಟ್ ಇವಾಗ ಬಂದಿರೋ ಸ್ಟಾಕ್ ವೆಹಿಕಲ್ ಇದು. ಕೇವಲ 2,10,000 ರೂಪಾಯಿಗೆ i10. ಮತ್ತೆ ನಮ್ದು ಕ್ವಿಡ್. ಸರ್ ಕ್ವಿಡ್ ಬಂದು 18 ಮಾಡಲು ಸಿಂಗಲ್ ಓನರ್ ಬರೀ 26,000 ಓಡಿದೆ. RXT. ಓಕೆ, 1 ಲೀಟರ್ ಇಂಜನ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್. 3,25,000 ನೆಗೋಷಿಯಬಲ್. 3,25,000. 3,25,000 ನೆಗೋಷಿಯಬಲ್. ಓಕೆ, ನನಗೊಂದು ಮೈಲೇಜ್ ವೆಹಿಕಲ್ ಬೇಕು ಅನ್ನೋರಿಗೆ ಆಲ್ಟೋ ಇದೆಯಾ? ಸರ್ ಆಲ್ಟೋ ಇದೆ ಸರ್. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ FC ಆಗಿದೆ. 30 ವರೆಗೂ FC ಇದೆ. ಓಕೆ ಸರ್ 195 ಆಗುತ್ತೆ. 195ಗೆ ಫೈನಲ್ ರೇಟ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಇಲ್ಲ, ಕಸ್ಟಮರ್ ಪಾರ್ಕಿಂಗ್ ಸೇರಿಗೆ ಬಂದಿರೋದು. ಗುಡ್ ಕಂಡೀಷನ್ ಆಗೈತೆ. ಬರಲಿ ಸರ್. 195 ಫೈನಲ್ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಒಂದು ನಿಸಾನ್ ಅಲ್ಲಿ ಕೇಳೋರಿಗೆ. ಸರ್ ನಿಶಾನಲ್ಲಿ 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಕಂಡೀಷನ್, ಗುಡ್ ಕಂಡೀಷನ್ ವೆಹಿಕಲ್. ಬರೀ 40,000 ಓಡಿದೆ. ಓಕೆ, ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಡನ್ ವೆಹಿಕಲ್. ಸರ್ ಇದು ಬಂದು 3,25,000 ನೆಗೋಷಿಯಬಲ್. ಬರೀ 3,25,000. 3,25,000 ಅದರಲ್ಲೂ ನೆಗೋಷಿಯಬಲ್. ಲೋನ್ ಕೂಡ ಆಗುತ್ತೆ. ಇದಕ್ಕೆ ಸಿಗಲ್ಲ ಸರ್, ಲೋನ್ ಆಗಲ್ಲ, ಸಿಗಲ್ಲ. ಓಕೆ, ಮತ್ತೊಂದು ವೆಹಿಕಲ್ ಇದೆ ಸ್ವಿಫ್ಟ್. ಸರ್ ಶಿಫ್ಟ್ ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. VXI ಪೆಟ್ರೋಲ್ ವೇರಿಯಂಟ್. 4,50,000 ನೆಗೋಷಿಯಬಲ್. 4,50,000 ನೆಗೋಷಿಯಬಲ್. ಓಕೆ, ಕ್ವಿಡ್ ಮೂರ್ತಿಯಣ್ಣ. ಸರ್ ಕ್ವಿಡ್ ಬಂದು 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್. 81,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 3,25,000 ನೆಗೋಷಿಯಬಲ್. 3,25,000 ಹೆಚ್ಚು ಕಡಿಮೆ. ಹೌದು. ಓಕೆ, ಮತ್ತೊಂದು ಆಲ್ಟೋ. K10 ಬಂದು 2011 ಸಿಂಗಲ್ ಓನರ್ ವೆಹಿಕಲ್. ಸರ್ 2 ಲಕ್ಷ ನೆಗೋಷಿಯಬಲ್. 2 ಲಕ್ಷ. 2 ಲಕ್ಷ ನೆಗೋಷಿಯಬಲ್. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಆಗುತ್ತೆ. ಖಂಡಿತ ಮಾಡ್ಕೊಡೋಣ ಸರ್. ಓಕೆ, ಎಲ್ಲೋ ವರ್ಡ್ ಕೂಡ ಇಟ್ಟಿದ್ದಾರೆ ದುಡಿಮೆ ಮಾಡೋರಿಗೆ. ಸರ್ ಯಾವ್ದೋ ಒಂದು ದುಡಿಮೆ ಮಾಡೋಕ್ಕೋಸ್ಕರ ಯಾರೋ ಕಸ್ಟಮರ್ ಕೇಳಿದ್ರು. ಕಡಿಮೆ ಬಜೆಟ್ ಅಲ್ಲಿ ಕೊಡಿ. ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ಖಂಡಿತ ಕೊಡ್ತೀನಿ ಸರ್. 2015 ಮಾಡಲು 3rd ಓನರ್, FC ಇನ್ಶೂರೆನ್ಸ್, ಟ್ಯಾಕ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಫುಲ್ 1,75,000 ನೆಗೋಷಿಯಬಲ್. ಬರೀ 1,75,000. ಅದರಲ್ಲೂ ನೆಗೋಷಿಯಬಲ್. ಅದರಲ್ಲೂ ಸ್ವಿಫ್ಟ್ ಡಿಸೈರ್. ಖಂಡಿತ ಸರ್. ಓಕೆ, ಬ್ಲಾಕ್ ಕಲರ್ ಸೆಂಟ್ರೋ. ಸರ್ 1,15,000 ಫೈನಲ್ ರೇಟ್. ಅದರಲ್ಲೂ ಅಲೈ ವೀಲ್ ಕೂಡ ಹಾಕ್ಸಿದೀರಾ? ಹೌದು. 2006 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1,15,000 ರೂಪಾಯಿಗೆ ಆಗುತ್ತೆ. 1,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಅದು 1,15,000 ಬೇಕು ಅಂತಾರೆ. ಬನ್ನಿ ಗಾಡಿ ನೋಡ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಮೂರ್ತಿ ಅಣ್ಣ, ಒಂದು ಆಲ್ಟೋ ಕೂಡ ಇದೆ. ಸರ್ ಆಲ್ಟೋ 800 2014 ಮಾಡಲು ಸಿಂಗಲ್ ಓನರ್, 57,000 ಓಡಿದೆ. 2,75,000 ನೆಗೋಷಿಯಬಲ್. ಓಕೆ, ಒಂದು ಇಯಾನ್ ಬಂದು 13 ಮಾಡಲು ಸಿಂಗಲ್ ಓನರ್, 57,000 ಓಡಿದೆ. ಇದು ಕೂಡ 2,65,000 ನೆಗೋಷಿಯಬಲ್. 2,65 ಹೆಚ್ಚು ಕಡಿಮೆ. ಒಂದು ಒಳ್ಳೆ ವೆಹಿಕಲ್ ಸ್ವಿಫ್ಟ್ ಹೇಳಿ ಸರ್. ಶಿಫ್ಟ್ ಬಂದು 2016-17 ಓನರ್ ಮಾತ್ರ 3rd ಓನರ್ ಆಗಿದೆ. VXI 1,00,000
1,03,000 ಓಡಿದೆ. ಜಿನಿಯನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಹಾ. ಸರ್. 4,45,000 ನೆಗೋಷಿಯಬಲ್. 445. ಐಟನ್ ಎಷ್ಟು ಇಟ್ಟಿದ್ದೀರಾ? ಹೈಟ್ ಇಂದ ಲೈನ್ ಆಗಿದೆ ನೋಡಿ ಸರ್, ಎಲ್ಲ ಆಟೋಮೆಟಿಕ್ ವೆಹಿಕಲ್. ಓಕೆ 2010 ಮಾಡಲು ಸಿಂಗಲ್ ಓನರ್ ವಿತ್ ಸನ್ ರೂಪ್ ಇದೆ. ಆಸ್ಟಾ ಟಾಪ್ ಅಂಡ್ ವೇರಿಯಂಟ್. ಬರೀ 33,000 ಓಡಿದೆ. ಫ್ರೆಶ್ FC ಆಗಿದೆ. 3 ಲಕ್ಷ ನೆಗೋಷಿಯಬಲ್. ಓಕೆ, ನಿಮ್ಗೆ ವಿತ್ ಸನ್ ರೂಫ್ ಐಟನ್ ಸಿಗ್ತಾ ಇದೆ. ಮತ್ತೊಂದು ವೆಹಿಕಲ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್. ಇದು ಸನ್ ರೂಪ್ ಇಲ್ಲ, ಸನ್ ರೂಪ್ ಇರೋದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ. ಇದು ಫ್ರೆಶ್ FC ಆಗಿದೆ. 255 ನೆಗೋಷಿಯಬಲ್. 255 ಹೆಚ್ಚು ಕಡಿಮೆ. 255 ಹೆಚ್ಚು ಕಡಿಮೆ. ಸಿಲ್ವರ್ ಮತ್ತೊಂದು ಸನ್ ರೂಫ್ ವೆಹಿಕಲ್ ಹೇಳಿ ಮುಡ್ತೇನೆ ಡೀಟೇಲ್ಸ್ ಸರ್. ಅದರಲ್ಲೂ ಆಸ್ಟಾ ಟಾಪ್ ಅಂಡ್ ವೇರಿಯಂಟ್ 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 80,000 ಓಡಿದೆ. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಒಂದೇ ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ. 3,45,000 ನೆಗೋಷಿಯಬಲ್. 340 ಹೆಚ್ಚು ಕಡಿಮೆ. ಮತ್ತೊಂದು ಗ್ರೇ ಕಲರ್ ಸರ್. ಗ್ರೇ ಕಲರ್ ಬಂದು 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್. 3,25,000 ನೆಗೋಷಿಯಬಲ್. 325 ಹೆಚ್ಚು ಕಡಿಮೆ. ಹೌದು. ಮತ್ತೊಂದು XUV ಕೂಡ ಇಟ್ಟಿದ್ದೀರಾ? XUV 888 ಸರ್. 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಪರ್ಪಲ್ ಕಲರ್. ಓಕೆ ಸರ್. ಇದು ಬಂದು 7,40,000 ನೆಗೋಷಿಯಬಲ್. 740 ಹೆಚ್ಚು ಕಡಿಮೆ. 740 ನೆಗೋಷಿಯಬಲ್. ಓಕೆ, ಮತ್ತೊಂದು ವೆಹಿಕಲ್ ರೆನಾಲ್ಟ್ ಅಲ್ಲಿ ರೆನಾಲ್ಟ್ ಲಾಡ್ಜ್ ಒಳಗೆ ಸರ್. ಅದು ಪರ್ಪಲ್ ಕಲರ್ ನೋಡಿದ್ದೀರಾ? ಇದು ಗ್ರೇ ಕಲರ್. ಇದು ಕೂಡ 7 ಸೀಟರ್ ವೆಹಿಕಲ್. 110 PS, ABS ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಇದು 465 ನೆಗೋಷಿಯಬಲ್. 465 ಹೆಚ್ಚು ಕಡಿಮೆ. 465 ಹೆಚ್ಚು ಕಡಿಮೆ ಮಾಡೋಣ. ಬಲೇನೋ ಬೇಕು ಅನ್ನೋರಿಗೆ ಸರ್. ಇನ್ನೊಂದು ಆಲ್ಟೋ 800 ಇದೆ, ತೋರಿಸ್ಬಿಡಿ. ಫಸ್ಟ್ ತೋರಿಸ್ಬೋಣ, ಹೇಳಿ ಮತ್ತೆ. 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 2,25,000 ನೆಗೋಷಿಯಬಲ್. 225 ಹೆಚ್ಚು ಕಡಿಮೆ. 225 ಹೆಚ್ಚು ಕಡಿಮೆ. ಓಕೆ, 225 ಹೆಚ್ಚು ಕಡಿಮೆ ಆಗುತ್ತೆ. ಬಲೇನೋದಲ್ಲಿ 2017 ಮಾಡಲು ಸೆಕೆಂಡ್ ಓನರು, ಆಲ್ಫಾ ಟಾಪ್ ಅಂಡ್ ವೇರಿಯಂಟ್, ಪೆಟ್ರೋಲ್ ಗಾಡಿ. ಬರೀ 77,000 ಓಡಿದೆ. ಇದು ಬಂದು 5,25,000 ನೆಗೋಷಿಯಬಲ್. ಡಸ್ಟರ್ ಸರ್. ಡಸ್ಟರ್ ಅಲ್ಲಿ ಇದು 110 PS, ಇದು 85 PS. ಓಕೆ, ಇದು ಟಾಪ್ ಅಂಡ್ ವೇರಿಯಂಟ್. ABS ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದು ನಿಮಗೆ 4,40,000 ನೆಗೋಷಿಯಬಲ್. 440 ಹೆಚ್ಚು ಕಡಿಮೆ ಆಗೋದು. ಇದು ಸರ್. ಇದು ಬಂದು 14 ಮಾಡಲು ಸೆಕೆಂಡ್ ಓನರ್, 85 PS. ABS ಏರ್ ಬ್ಯಾಗ್ ಎಲ್ಲ ಬರಲ್ಲ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 4,35,000 ನೆಗೋಷಿಯಬಲ್. 430 ಹೆಚ್ಚು ಕಡಿಮೆ. ಹೌದು ಸರ್. ಓಕೆ, ಮತ್ತೊಂದು ವೆಹಿಕಲ್ ಮುಟ್ಟಿ ಸ್ಕೋಡಾ ರ್ಯಾಪಿಡ್ ಬಂದು 2016 ಮಾಡಲು ಸಿಂಗಲ್ ಓನರ್, ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್, ಡೀಸೆಲ್ ಗಾಡಿ. ಸರ್, ಒಂದು 4,95,000 ನೆಗೋಷಿಯಬಲ್. ಲೋನ್ ಕೂಡ ಆಗುತ್ತಾ? ಖಂಡಿತ ಮಾಡಿಸ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಯಾವುದೇ ಗಾಡಿ 14ರಿಂದ ಮಾಡಲ್ ಗಾಡಿಗಳಿಗೆ ಆಲ್ ಓವರ್ ಕರ್ನಾಟಕ 80% ತನಕ ಲೋನ್ ಅಂತೂ ಖಂಡಿತ ಮಾಡಿಸ್ಕೊಡ್ತೀವಿ. ಓಕೆ ಮುಟ್ತೀರಾ. ಮತ್ತೊಂದು ಬಲೇನೋ ಇದೆ ಸರ್. ಬೊಲೆನೋ ಬಂದು 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 3 ಗಾಡಿ ಬೊಲೆನೋದಲ್ಲಿ ಅಷ್ಟೇ. ಎಲ್ಲ ಆಲ್ಫಾ ಟಾಪ್ ಅಂಡ್ ವೇರಿಯಂಟ್. 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. ಸರ್. ಇದು ಬಂದು 6,50,000 ನೆಗೋಷಿಯಬಲ್. 6,50,000 ಹೆಚ್ಚು ಕಡಿಮೆ. ಹೆಚ್ಚು ಕಡಿಮೆ. ಓಕೆ, ಒಂದು ಬ್ರಿಜಾ ಮುಟ್ತೀಣ ಸರ್. ಬ್ರಿಜಾ ಬಂದು 17 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್. ಬರೀ 40,000 ಓಡಿದೆ. ZD ಟಾಪ್ ಅಂಡ್ ವೇರಿಯಂಟ್. ಓಕೆ, ರೀ ನಂಬರ್ ಆಗಿರುತ್ತೆ. 7,50,000 ನೆಗೋಷಿಯಬಲ್. 750 ಹೆಚ್ಚು ಕಡಿಮೆ. 750 ಹೆಚ್ಚು ಕಡಿಮೆ. ಓಕೆ ಮೂರ್ತಿಯಣ್ಣ, ಹಾಗಾದ್ರೆ ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಎಲ್ಲ ಬರಬೇಕು ಅಂತಂದ್ರೆ ಎಲ್ಲಿ ಬರಬೇಕು ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ, ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ಟ್ರೈಟ್ 50 ಮೀಟರ್ ಬಂತು ಅಂತಂದರೆ ನೆಕ್ಸ್ಟ್ ಕಾರ್ಸ್ ಬೋರ್ಡು ಕಾಣಿಸುತ್ತೆ. ಬಟ್ ಬರ್ತಾ ಹಂಗೇನೆ ಲೈನ ಗಾಡಿಗಳು ಕಾಣಿಸುತ್ತೆ. ಕನ್ಫ್ಯೂಸ್ ಅಂತೂ ಆಗಲ್ಲ. ಕನ್ಫ್ಯೂಸ್ ಆದ್ರೆ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ.